ಎಲ್ಲರೂ ಕೂಡ ನಮಸ್ತೆ. ಇವಾಗ ಜಸ್ಟ್ ಒಂದು ಸ್ಕ್ಯಾಮ್ ನಡೀತು. ಒಂದು ಆರ್ಡರ್ ಬರುತ್ತೆ ನಮ್ಗೆ. ಆರ್ಡರ್ ಬಂದಾಗ ಅವ್ರು ಹೇಳ್ತಾರೆ 1 ಕಿಲೋ ಮಜ್ದೂಳ್ ಬಾರ್ಗೇನ್ ಏನ್ ಮಾಡಲ್ಲ. ಸೊ ನಂತರ ನಾವು ಆರ್ಡರ್ ರಿಸೀವ್ ಮಾಡ್ತೀವಿ, ಡೆಲಿವರಿ ಮಾಡ್ಲಿಕ್ಕೆ ಅಂತ ಹೋಗ್ತೀವಿ. ಡೆಲಿವರಿ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಮೊದಲೇ ಇನ್ಸ್ಟ್ರಕ್ಷನ್ ಕೊಡ್ತಾರೆ 500 ಚೇಂಜ್ ಇಲ್ಲ, ಸೊ 500 ಚೇಂಜ್ ತಗೊಂಡ್ ಬನ್ನಿ ಅಂತ. 100 ದಿರಮ್ದು ಏನಾದ್ರು ಆರ್ಡರ್ ಮಾಡ್ತಾರೆ. ಸೊ ಅದ ನಂತರ ನಾವು ಚೇಂಜ್ ಕೊಟ್ಟು ಕಳಿಸ್ತೀವಿ. ಚೇಂಜ್ ಕೊಟ್ಟು ಕಳಿಸಿದಾಗ ಡೆಲಿವರಿ ಬಾಯ್ ಏನ್ ಮಾಡ್ತಾರೆ, ಅಲ್ಲೋಗಿ ಲೊಕೇಶನ್ ಹತ್ರ ಹೋಗಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಇವರು ನಾರ್ಮಲ್ ಈ ಸ್ಕ್ಯಾಮರ್ಸ್ ಏನ್ ಮಾಡ್ತಾರೆ, ಲೊಕೇಶನ್ ಏನಿದ್ರು ಕೂಡ ಈ ಕ್ಯಾರಿಫೋರ್, ಲೂಲು, ಹೈಪರ್ ಮಾರ್ಕೆಟ್ ಹತ್ರನೇ ಕೊಡ್ತಾರೆ. ಸೊ ಲೊಕೇಶನ್ ಅವ್ರದ್ದು. ಸೊ ಅವರು ಏನ್ ಮಾಡ್ತಾರೆ, ಅಲ್ಲಿ ಬಂದಾಗ ಅವ್ರು ಹೇಳ್ತಾರೆ, ಸೊ ಇಲ್ಲಿ ನನ್ನ ಹತ್ರ ಹಣ ಇದೆ, ನಿಮ್ಗೆ ಟಿಪ್ಸ್ ಕೊಡ್ತೀನಿ. ಸೊ ನೀವು ಹೋಗಿ ಅಲ್ಲಿ ಯಾರು ಕ್ಯಾರಿಫೋರ್ ಅಲ್ಲ ಲೂಲುಗೆ ಹೋಗಿ ಅಲ್ಲಿ ಒಂದು ಅಮೆಝಾನ್ ಕಾರ್ಡ್ ಸಿಗುತ್ತೆ. ಸೊ ಅದ್ರ ಸ್ವೈಪ್ ಮಾಡಿ ಅವರಿಗೆ ನಂಬರ್ ಹೇಳಿದ್ರೆ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದಕ್ಕೆ ಚಾರ್ಜ್ 150, 200, 100 ಆ ತರ ಇರುತ್ತೆ. ಸೊ ನಮ್ಮಲ್ಲಿ ಒಬ್ಬ ವರ್ಕರ್ಗೆ 300 ದಿರಂ ಹೋಗಿದೆ. ಸೊ ಅದೇ ತರ ನಿಮ್ಮನ್ನು ಕೂಡ ಹೋಗ್ಬಾರ್ದು ಅನ್ನೋಂತ ದೃಷ್ಟಿಯಿಂದ ನಾನು ಇದು ಹೇಳ್ತಾ ಇರೋದು. ಸೊ ನಾನು ಮೆಸೇಜ್ ಕೂಡ ತೋರಿಸ್ತೀನಿ. ಇದು ಇವತ್ತು ಬಂದಿರೋ ಆರ್ಡರ್. ಸೊ ನಮ್ಮ ಅಂದ್ರೆ ಥರ್ಡ್ ಪಾರ್ಟಿ ಅಂತ ನಾವು ಮ್ಯಾಕ್ಸ್ ಕೊರಿಯರ್ ಅಲ್ಲಿ ನಾವು ಕೊಡ್ತೀವಿ. ಸೊ ಕೊಟ್ಟಾಗ ಅಲ್ಲಿ ನನ್ಗೊಂದ್ ಸ್ವಲ್ಪ ಡೌಟ್ ಬಂದಿತ್ತು. ಮೊದ್ಲೇ ಹೇಳಿದ್ದೆ, ಏನಾದ್ರೂ ಈ ಕಸ್ಟಮರ್ ಏನಾದ್ರೂ ಇಲ್ಲಿಂದ ಇತ್ತ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಹೋಗ್ಬೇಡಿ, ಐಟಮ್ ಕೊಟ್ಟು ಸೀದಾ ಹಣ ತಗೊಂಡ್ ಬನ್ನಿ ಅಂತ. ಸೊ ಅದೇ ತರ ಆಯ್ತು. ಅವರು ಹೋಗಿ ನಾನು 250 ರೂಪಾಯಿ ದಿರಹಂ ನಿನ್ಗೆ ಟಿಪ್ಸ್ ಕೊಡ್ತೀನಿ, ಸೊ ನೀನು ಹೋಗಿ ಇದ್ ಮಾಡುವಂತ. ಸೊ ಇವರು ಮಾಡಿಲ್ಲ, ನಾ ಮೊದ್ಲೇ ಹೇಳಿದ್ದೆ. ಅದರ ನಂತರ ಲೊಕೇಶನ್ ಕೂಡ ಎಲ್ಲೋ ತೋರಿಸ್ತಾ ಇದ್ದಾನೆ, ಮತ್ತೆ ಇವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆಯ್ತು, ಆರ್ಡರ್ ಕ್ಯಾನ್ಸಲ್ ಆಯ್ತು. ಸೊ ಇದೇ ತರ ಅಬುದಾಬಿ, ದುಬೈಯಲ್ಲಿ ನಡೀತಾ ಇದೆ. ಸೊ ಟೋಟಲ್ UAE ನಡೀತಾ ಇದೆ. ಜಾಗೃತರಾಗ್ಲಿಕ್ಕೆ ನಾನು ಹೇಳ್ತಾ ಇರೋದು. ಡೆಲಿವರಿ ಬಾಯ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರೂ ಕೂಡ ಶೇರ್ ಮಾಡಿದ್ದು ತುಂಬಾ ಕ್ರೂಷಿಯಲ್ ಆಗಿದೆ ವಿಷಯ. ಯಾರು ಕೂಡ ಸ್ಕ್ಯಾಮ್ ಆಗಬಾರ್ದು ಅನ್ನುವಂತ ದೃಷ್ಟಿಯಿಂದ ಈ ವಿಡಿಯೋ ಮಾಡಿದ್ದೇನೆ. ಸೊ ಎಲ್ಲ ಪ್ರೂಫ್ ಕೂಡ ನನ್ನ ಹತ್ರ ಇದೆ, ವಿಡಿಯೋದಲ್ಲಿ ನೋಡಿ.